ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಗೆ ಬಂದಿದ್ದೀನಿ ನೋಡಿರಿ. ಇವತ್ತಿನ ದಿವಸ ಮಾಡಾಕತ್ತದ ರೆಸಿಪಿ ಏನಂತಂದ್ರೆ, ನಾವು ಇಡ್ಲಿ ಬ್ಯಾಟರ್ ಕಲಿಸಿರ್ತೀವಲ್ಲ ರೀ, ಇಡ್ಲಿ ಮಾಡ್ಕೊಂಡು ತಿಂದಿರ್ತೀವಿ ಬೆಳಗ್ಗೆ. ಆದರೆ ಅದನ್ನೇ ಮತ್ತೆ ಮಧ್ಯಾಹ್ನನೂ ತಿಂದಿರ್ತೀವಿ. ಮತ್ತು ರಾತ್ರಿ ತಿನ್ಬೇಕಂದ್ರೆ ಬೇಜಾರಾಗುತ್ತೆ ರೀ. ಅಥವಾ ಉಳಿಸ್ಬಿಟ್ಟು ರಾತ್ರಿ ನೀವು ಫ್ರಿಜ್ನಲ್ಲಿ ಇಟ್ಟು ಅದನ್ನು ಬೆಳಗ್ಗೆ ದಿವಸ ನೀವು ಇಡ್ಲಿ ಮಾಡೋಕ್ಕಿಂತ ಈ ಥರ ಒಂದು ರೆಸಿಪಿನ ಮಾಡ್ಕೊಬೋದು ನೋಡಿರಿ. ಅದೇನಂತ ತೋರಿಸ್ತಾ ಹೋಗ್ತೀನಿ ನೋಡಿರಿ. ಅದಕ್ಕೆ ಇಲ್ಲಿ ನಾನು ಇಡ್ಲಿ ಬ್ಯಾಟ್ರನ್ನ ಒಟ್ಟು ಟೋಟಲ್ 3 ಕಪ್ ಇಡ್ಲಿ ಬ್ಯಾಟ್ರನ್ನ ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ಇದಕ್ಕೆ ಏನು ನೀರು ಬೆರೆಸ್ಬೇಡ್ರಿ, ಏನು ಮಾಡಬೇಡ್ರಿ. ಯಾವ ಥರ ನೀವು ಕಲಸಿಟ್ಟಿರ್ತಿರಲ್ಲ ಇಡ್ಲಿ ಬ್ಯಾಟ್ರ್ ಇರುತ್ತಲ್ಲ, ಅದನ್ನೇ ನೀವು 3 ಕಪ್ಪನ್ನು ತೊಗೊಳ್ರಿ. ಇಲ್ಲಿ ಈ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನಿಮ್ಗೆ ಸಿಗುತ್ತಾ, ಹಾಗಾಗಿ ನೀವೇ ಮೊದಲು ನೋಡ್ಬೋದು. ಈಗ ನೋಡಿರಿ, ನಾನು 3 ಕಪ್ ಇಡ್ಲಿ ಬ್ಯಾಟ್ರ್ ತೊಗೊಂಡಿದ್ದೀನಿ ರೀ. ಅದಕ್ಕೆ ನಾನು ಇಲ್ಲೇನು ಮಾಡ್ತೀನಿ, ಅದೇ ಕಪ್ಪಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, 1 ಟೇಬಲ್ ಸ್ಪೂನ್ ಮೈದಾ ತೊಗೊಳ್ತಾ ಇದ್ದೀನಿ ರೀ. 1 ಟೇಬಲ್ ಸ್ಪೂನ್ ಮೈದಾ. ಇದು ಬೈಂಡಿಂಗ್ಗೋಸ್ಕರ, ಅಂದ್ರೆ ಕೂಡ್ಕೊಂಡು ಎಲ್ಲಿ ಹರಡ್ದಾಗೆ, ಅಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಪುಡಿ ಪುಡಿಯಾಗಿ ಆಗಬಾರ್ದು ಅನ್ನೋದಕ್ಕೆ ಇದು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಇದಾದ ನಂತರ ನೋಡಿರಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ರೀ. 2 ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ. ನೀವು ರುಚಿ ನೋಡಿಕೊಂಡು, ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 2 ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ರೀ. ಅದು ಸಣ್ಣದಾಗಿ 1ರಲ್ಲಿ 2 ಭಾಗವಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಹಾಗೆ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ರೀ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ರೀ. ಮತ್ತು ಹಾಗೆ ಸ್ವಲ್ಪ ಪಿಂಚಿನಷ್ಟು ಅಂದರೆ ಸೋಡಾ ಪುಡಿ ಹಾಕ್ಕೊಳ್ರಿ. ಆಮೇಲೆ ಉಪ್ಪು ನೋಡಿರಿ, ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪು ಆಲ್ರೆಡಿ ಯಾಕಂದರೆ ನಾವು ಇಡ್ಲಿ ಬ್ಯಾಟ್ರಿಗೆ ಹಾಕಿರ್ತೀವಿ, ಅಂದರೂ ಕೂಡ ನೀವು ಹಾಕ್ಕೋಬೋದು. ನಿಮ್ಗೆ ಇಡ್ಲಿ ಬ್ಯಾಟ್ರ್ ಸ್ವಲ್ಪ ಹುಳಿ ಅನಿಸ್ತಾ ಇದ್ದರೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಡ್ರಿ, ಇದಕ್ಕೆ ಪರವಾಗಿಲ್ಲ, ನಡೆಯುತ್ತಾ. ಈಗ ನಿಮ್ಗೆ ಇದು ಕಲಸಿದ ಮಿಶ್ರಣ ಅತಿ ತಿಳಿ ಅನಿಸ್ತಾ ಇತ್ತಂದರೆ ನೀವು ಇದಕ್ಕೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಸೇರಿಸ್ಕೋಬೋದು. ಆದರೆ ಗಟ್ಟಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಗಟ್ಟಿಯಾಗಿದೆ ಅಂತ ಹೇಳಿ ನೀವು ಅತಿ ನೀರು ಹಾಕ್ಕೊಂಡು ಕಲಿಸ್ಕೊಳಿಕ್ಕೂ ಹೋಗಬೇಡ್ರಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಬೇಕಂದರೆ ಕಲಿಸ್ಕೊಳ್ರಿ. ಈಗ ನೋಡಿರಿ, ಈ ಹದಕ್ಕಿರ್ಬೇಕು. ನಾನು ಬಿಟ್ಟು ತೋರಿಸ್ತಾ ಇದ್ದೀನಲ್ರಿ, ಈ ಥರ ಈ ಹದಕ್ಕಿರ್ಬೇಕು ನೋಡಿರಿ ಹಿಟ್ಟು ನಾವು ಕಲಿಸಿದ್ದು. ನಂತರ ಇದನ್ನು ಸ್ವಲ್ಪ ಕೂಡ್ಕೊಳಕ್ಕಂದ್ರೆ ನಾವು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಬೆರೆಸಿರ್ತೀವಲ್ರಿ, ಹಾಗಾಗಿ ಸ್ವಲ್ಪ ಕೂಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು 10-15 ನಿಮಿಷ ಅಥವಾ ಒಂದು 30 ನಿಮಿಷ ಅದೇ ಥರ ಇಟ್ಬಿಡ್ರಿ. ನಂತರ ಈ ಕಡೆ ಒಲೆ ಮೇಲೆ ಎಣ್ಣೆ ಕಾಯಿಸ್ಕೊಳ್ರಿ. ಎಣ್ಣೆ ಕಾದಿದ್ದಿಲ್ಲ ಅಂತ ನೋಡಲಿಕ್ಕೆ ನಾನು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ರೀ. ಸರಿ ಕಾದಿದೆ ರೀ. ಹಾಕಿದ ತಕ್ಷಣ ನೀವು ತಿರುಗಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಎದ್ದು ಮೇಲೆ ಬರುತ್ತಲ್ರಿ, ಆವಾಗ ತಿರುಗ್ತಾ ಹೋಗ್ರಿ. ಈಗ ನೋಡಿರಿ, ನಾನು ಒಂದೊಂದಾಗೆ ಬಿಡ್ತಾ ಇದ್ದೀನಿ ರೀ. ಇದೇ ಥರ ಒಂದೇ ಅಳತೆಯಲ್ಲಿ ಬೇಕಂದ್ರೆ ಬಿಡ್ತಾ ಹೋಗ್ರಿ. ಇಲ್ಲ ನೀವು ಸ್ಪೂನ್ಲೇನೋ ಬಿಟ್ರೂ ಪರವಾಗಿಲ್ಲ. ಆದಷ್ಟು ನೀವು ಕೈಯಿಂದನೇ ಬಿಡ್ರಿ. ಕೈಯಿಂದ ನಿಮ್ಗೆ ಆಗಲಿಲ್ಲ ಅಂದರೆ ಸ್ಪೂನಿಂದ ಬಿಡ್ರಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಿಡ್ರಿ, ಯಾಕಂದರೆ ಎಣ್ಣೆ ಕಾದಿರುತ್ತಲ್ರಿ, ಹಾಗಾಗಿ. ನಂತರ ಸ್ವಲ್ಪ ಬಣ್ಣ ಚೇಂಜ್ ಆಗಕತ್ತಿದೆ ಅಂದಮೇಲೆ ಅದನ್ನು ತಿರುವು ಹಾಕಿ, ಇದೇ ಥರ ತಿರುವು ಹಾಕಿ ಫ್ರೈ ಮಾಡ್ಕೊಳ್ರಿ ಸರಿಯಾಗಿ ಎಲ್ಲವನ್ನು. ನಂತರ ಇದೇ ಥರ ತಿರುವು ಹಾಕಿದಾದಮೇಲೆ ಎಲ್ಲ ಬೇಯಿಂದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗ್ಬೇಕು ನೋಡಿರಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತಗೊಂಬಿಡ್ರಿ. ಅತಿ ಕಪ್ಪಗಾಗ್ಲಿಕ್ಕೆ ಬೀಳಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಮತ್ತು ರುಚಿ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಮಾಡ್ತಾನೆ ತಿಂದ್ಬಿಟ್ವಿ, ಹಾಗಾಗಿ ಈಗ ನೋಡಿರಿ ಮತ್ತೆ ಇದೇ ಥರ ಸೇಮ್ ಪ್ರೊಸೆಸ್ನಲ್ಲಿ ನಾನು 2ನೇ ಬ್ಯಾಚ್ನು ಬಿಡ್ತಾಯಿದ್ದೀನಿ ನೋಡಿರಿ. ಒಂದಕ್ಕೊಂದು ಅಂಟ್ಕೊಂಡು ಹಾಕ್ಲಿಕ್ಕೆ ಹೋಗಬೇಡ್ರಿ, ಮತ್ತು ನೀವು ತಿರುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದೂರದಿಂದನೇ ಬಿಟ್ಟು ಸ್ವಲ್ಪ ಸಮಯ ತಗೊಂಡು ಆಮೇಲೆ ಇನ್ನೊಂದು ಬಿಡ್ರಿ. ಪದೇ ಹಾಗೆ ಹಿಂದೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ. ಆಮೇಲೆ ಭಾಳಷ್ಟು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಬಿಡ್ರಿ. ಯಾಕಂದರೆ ಜಾಸ್ತಿ ಬಿಟ್ವಿ ಅಂದ್ರೆ ಎಣ್ಣೆ ಕಾದಿರುತ್ತಲ್ರಿ, ಅದ್ರದ್ದು ಪವರ್ ಕಡಿಮೆ ಆಗಿಬಿಡುತ್ತೆ ರೀ, ತಣ್ಣಗಾಗ್ಬಿಡುತ್ತೆ. ಆಮೇಲೆ ಬೇಯಲಿಕ್ಕೆ ಅನುಕೂಲ ಆಗೋದಿಲ್ಲ ರೀ ಇವು. ಹಾಗಾಗಿ ಎಣ್ಣೆ ಎಷ್ಟು ಮಾತ್ರದಲ್ಲಿ ಕಾಯ್ದಿರುತ್ತಲ್ರಿ, ಅಷ್ಟೇ ಮಾತ್ರಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನೇ ಹಾಕಿರಿ. ಹೆಚ್ಚಿಗೆ ಹಾಕಿದ್ವಿ ಅಂದ್ರೆ ನಾವು ಎಣ್ಣೆದು ಕಾದದ್ದು ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ರೀ, ಮತ್ತು ಬೇಯೋದು ಲೇಟ್ ಆಗುತ್ತೆ ರೀ, ಇಲ್ಲ ಅರ್ಧಂಬರ್ಧ ಬೇಯುತ್ತೆ ರೀ. ಹಾಗಾಗಿ ನೋಡಿಕೊಂಡು ಸರಿಯಾಗಿ ಬೇಯಿಸ್ಕೊಳ್ರಿ. ಇದೇ ಥರ ನೋಡಿರಿ, ನಮ್ದು ರೆಡಿ ಆಯಿತು. ಇಡ್ಲಿ ಬ್ಯಾಟ್ರಿಂದ ಇಡ್ಲಿ ಬೋಂಡ ಇಷ್ಟು ಕ್ರಿಸ್ಪಿಯಾಗಿ, ಇಷ್ಟು ನೈಸಾಗಿ ಬಂದಿದ್ದರೆ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಮಿದುವಾಗಿ
ಸೂಪರ್ ಆಗಿತ್ತು ರೀ. ಇದೇ ಥರ ನೀವು ಟೀ ಜೊತೆಗೆ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇದನ್ನು ನೀವು ಉಳಿದಿರುವ ಇಡ್ಲಿ ಬ್ಯಾಟ್ರಿಂದ ಮಾಡಿದ್ರಂತ ಯಾರು ಕೂಡ ಅನ್ನೋದಿಲ್ಲ ರೀ. ನಿಮಗೆ ಇಡ್ಲಿ ತಿಂದು ಬೇಜಾರಾಗಿದ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಇದನ್ನು ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.